ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕರ್ನಾಟಕ ಸರ್ಕಾರ ಆದೇಶದಲ್ಲಿ ಕರ್ನಾಟಕದಲ್ಲಿ ಎಲ್ಲ ನಾಮಫಲಕಗಳು 60% ಇರಬೇಕು ಎಂಬ ಸೂಚನೆ ಇದ್ದರೂ ಇದನ್ನು ಸಾಗರ ನಗರಸಭೆಯಲ್ಲಿ ಪಾಲಿಸುತ್ತಿಲ್ಲ. ಈ ಬಗ್ಗೆ ಈ ಹಿಂದೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾಗರ ನಗರಸಭೆಯ ಆಡಳಿತ ಸತ್ತು ಹೋಗಿದೆ. ಇದಕ್ಕೆ ಕಾರಣ ಈ ಹಿಂದಿನ ನಗರಸಭೆ ಆಯುಕ್ತರೇ ಕಾರಣ. ನಗರಸಭೆ ಆಯುಕ್ತರನ್ನು ಕಾಣಲು ಹೋರಾಟಗಾರರು ಬಂದರೆ ನಮಗೆ ಸಮಯವಿಲ್ಲವೆಂದು ಹೇಳುತ್ತಾರೆ. ಈ ಕೂಡಲೇ ನಮ್ಮ ಮನವಿಯಂತೆ ಪರಭಾಷಾ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಸಾಗರ ತಾಲೂಕು ಅಧ್ಯಕ್ಷ ಜಯರಾಮ್ ಸೂರ್ನಗದ್ದೆ ಇಂದು ಸಾಗರ ನಗರಸಭೆಯ ಎದುರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ನಗರಸಭೆಯನ್ನು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಎಲ್ಲ ಹೇಳರು ತುಂಬಾ ಜನ ಸಾಗರ ಕಮಿಷನ್ ಒಳ್ಳೆಯರು ಅಂತ. ಸಾಗರ ಕಮಿಷನ್ ಅವರಿಗೆ ಎರಡಿದೆ, ಒಂದು ಹಗಲೊಂದು ಮುಖ, ಸಂಜೆ ಒಂದು ಮುಖ ಇದೆ. ಅವ್ರಿಗೆ ಬೇಕಾದ್ರೆ ಕಂಡ್ರೆ ಬೆಳಗಿಂದ 12 ಗಂಟೆ ತನಕ ಮಾತಾಡ್ತಾರೆ. ಹೋರಾಟಗಾರರು ಹೋದ್ರೆ ಏನು ನಾವು ಬಿಜಿ ಅಂತಾರೆ. ಹಾಗಾಗಿ ನಮ್ಮ ಕನ್ನಡ ಹೋರಾಟಗಾರರಿಗೆ ಮತ್ತು ಕನ್ನಡಕ್ಕೆ ಸಹಕಾರ ಕೊಡದಂತ ಕಮಿಷನರ್ ಬೇಡವೇ ಬೇಡ. ಕಮಿಷನರ್ ಅವರಿಗೆ ಹಿಂದಿ ಬೋರ್ಡ್ಗಳನ್ನು ಸಹಕಾರ ಕೊಡ್ತಿರೋ ಕಮಿಷನರ್ಗಳಿಗೆ ಸುಮಾರು 1 ತಿಂಗಳ ಹಿಂದೆ ನಮಗೆ ಹಿಂದಿ ಬೋರ್ಡ್ಗಳನ್ನು ತೆಗೆಸುವಂತ ಸುಳ್ಳು ಹೇಳುವ ಕಮಿಷನರ್ಗೆ ಅಂತ ಕಮಿಷನರ್ಗಳು ಸಾಗರಕ್ಕೆ ಬೇಡ. 1.5 ತಿಂಗಳಿಂದ ಸುಳ್ಳು ಹೇಳ್ತಾ ಸಾಗರ ಕಮಿಷನ್ ಅವರಿಗೆ, ನಗರಸಭೆ ಅಧಿಕಾರಿಗಳು ಹೆಸರಿಗೆ ಮಾತ್ರ ನಾವು ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳುವ ಅಧಿಕಾರಿಗಳಿಗೆ, ನಮಗೆ ಕಮಿಷನ್ ಅವರು ಆದೇಶ ಮಾಡಲಂತ ಹೇಳುವ ಅಧಿಕಾರಿಗಳಿಗೆ, ನಮ್ಮ ಎದುರುಗಡೆ ಬಂದು ಸುಳ್ಳು ಮನವಿಯನ್ನ ತಗೊಂಡು ಹೇಳುತ್ತಿರುವ ನಾಗಪ್ಪ ಕಮಿಷನ್ ಅವರಿಗೆ, ಇಂಥ ಭ್ರಷ್ಟ ಅಧಿಕಾರಿಗಳ ಸಾಗರಕ್ಕೆ ಬೇಡವೇ ಬೇಡ. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಪ್ರವೀಣ್ ಶೆಟ್ಟಿ ಬಣಕ್ಕೆ, ಕಳ್ಳರಿಗೆ ಸಪೋರ್ಟ್ ಮಾಡ್ತಿರುವ ಸಾಗರ ಕಮಿಷನ್ ಅವರಿಗೆ, ಭೂಮಾಫಿ ಕಳ್ಳರ ಪರವಾಗಿರುವ ಕಮಿಷನ್ ಅವರಿಗೆ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಸಾಗರದಲ್ಲೇ ಪ್ರಥಮ ಬಾರಿಗೆ ನೋಡ್ತಿರೋದು. ಹಿಂದಿ ಮತ್ತು ಇಂಗ್ಲಿಷ್ ನಾಮಫಲಕ ತೆಗೆಯಲು ಹೇಳಿದರೂ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಈ ಹಿಂದೆ ಹಿಂದಿ ಮತ್ತು ಇಂಗ್ಲಿಷ್ ನಾಮಫಲಕವನ್ನು ತೆಗೆಯುವುದರ ಬಗ್ಗೆ ತಮ್ಮ ಬಳಿ ಚರ್ಚಿಸಿದಾಗ ಇದನ್ನು ತೆಗೆಯಲು ನಾನು ಆದೇಶ ಮಾಡುತ್ತೇನೆ ಎಂದು ತಿಳಿಸಿರುತ್ತದೆ. ಆದರೆ ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಇಷ್ಟು ದಿನ ನಾವುಗಳು ನಮ್ಮ ನಿರ್ಧಾರಕ್ಕೆ ಕಾದು ಕುಳಿತಿದ್ದೆವು. ಪುನಃ ಇದರ ಬಗ್ಗೆ ಕೇಳಿದಾಗ ಹಾಗೂ ಸರ್ಕಾರದ ಆದೇಶ ಇದ್ದರೂ ಸಹ ನಗರಸಭೆ ಪೌರಾಯುಕ್ತರು ನಾನು ಬಿಸಿ ಇದ್ದೇನೆ ಎಂದು ತಿಳಿಸಿದ್ದ. ಇದರ ಬಗ್ಗೆ ತಾವುಗಳು ಆದಷ್ಟು ಶೀಘ್ರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನಾಮಫಲಕ ತೆಗೆಯುವುದರ ಬಗ್ಗೆ ಗಮನ ಹರಿಸಬೇಕಾಗಿ ಈ ಮೂಲಕ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತಾರೆ. ಈ ಮನವಿ ನಮ್ಮ ಅಂತಿಮ ಮನವಿಯಾಗಿರುತ್ತದೆ. ತೊಂದರೆಗಳಲ್ಲಿ ತಮ್ಮ ವಿಶ್ವಾಸ ಜಯರಾಮ್. ನಾಡ ಹಬ್ಬವನ್ನು ನೀವೇ ಆಚರಣೆ ಮಾಡಿದಾಗ, ಹಿಂದಿ ಹಾಡನ್ನು ಹಾಡಿದಾಗ ನೀವೇ ಮಧ್ಯಾಹ್ನ ಮಾಧ್ಯಮದ ಮುಂದೆ ನಾನು ನಾಳೆ ಬೆಳಗ್ಗೆನೆ 3 ಜನ ಅಧಿಕಾರಿಗಳನ್ನು ಕರೆದು ಹಿಂದಿ ಇಂಗ್ಲಿಷ್ ನಾಮಫಲಕಕ್ಕೆ ನೋಟಿಸನ್ನು ಕೊಡ್ತೀವಿ ಎಂದು. ಆದರೂ ಕೂಡ 1.5 ತಿಂಗಳಾದರೂ ಕೂಡ ನಿಮಗೆ ಸೌಜನ್ಯಕ್ಕೂ ಒಂದು ಅಂಗಡಿ ನೋಟಿಸ್ ಕೊಡ್ತೀವಿ. ನಾವು ಬಂದದು ನಿಮ್ಮ ಹತ್ರ ಹಣ ಬೇಡಿಕೆಗೆ ಮತ್ತೊಂದು ಕೇಳಿಕೆ ನಾವು ಬರೋದಿಲ್ಲ. ನಾವು ಕಮಿಷನ್ ಅವರಿಗೆ ಹೇಳ್ತಾ ಇದೀವಿ, ಸರ್ ಆಯ್ತು ಸ್ವಾಮಿ, ಕೇಳಿ ಸ್ವಾಮಿ, ಆಯ್ತು ನಿಮ್ಮ ಕಮಿಷನ್ ನಾವು ಕೊಡಕ್ಕೆ ಬಂದಿದ್ವಿ. ಮಾಧ್ಯಮದವರೇ, ಭಾಷಣ ನಿಮ್ಮ ಹತ್ರ ಮಾತಾಡಕ್ಕೆ ನಾವೇನು ನಂಟು ಕೊಳ್ಳುಬಳ್ಳಿ ಮಾಡಕ್ಕೆ ಬಂದಿಲ್ಲ. ನಾವು ಹಿಂದಿನ ಕಮಿಷನರ್ ಅವರಿಗೆ ಹಿಂದಿ ನಾಮಪತ್ರವನ್ನು ತೆಗಿರಿ ಅಂತೇಳಿ ನಾವು ದಯವಿಟ್ಟು ಅವರಿಗೆ ಕ್ಷಮೆಯನ್ನು ಕೇಳ್ಕೊಂಡಿದ್ದೀವಿ. ತೆಗಿತೀವಿ ಅಂದ್ರು, ತೆಗಿಲ್ಲ. ನಮಗೆ ಈಗ ಏನು ಮೇಡಮ್ ಅವ್ರು ಕೇಳ್ತಾ ಇರೋದಂದ್ರೆ, ಒಂದು ನಿಮಿಷ, ಯಾಕೆಂದ್ರೆ ಅವರು ಇತ್ತೀಚಿನ ದಿನಗಳಲ್ಲಿ ನಮಗೆ ಕನ್ನಡ ಹೋರಾಟಗಾರರು ಕೇಳಿದಾಗ ಬಿಜಿ ಅಂತ ಹೇಳಿದಾಗ ನಮಗೆ ನೋವಾಯಿತು. ಹಾಗಾಗಿ ನಾವು IAS ಅಧಿಕಾರಿಗಳು ಮೇಡಮ್ ಅವರಿಗೆ ಕೊಡಬೇಕು. ಮೇಡಮ್ ಅವರು ದಯವಿಟ್ಟು ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ. ನಮಗೆ 1 ತಿಂಗಳೋ 1.5 ತಿಂಗಳು ಸಡನ್ ಆಗಲ್ಲ, ಸಾಗರ ದೊಡ್ಡದು. ಹಾಗಾಗಿ ನಿಮ್ಮಲ್ಲಿ ದಯವಿಟ್ಟು ಕೇಳ್ತಾ ಇದ್ದೀವಿ, ನಮಗೆ ಕನ್ನಡ ನಾಮಫಲಕಗಳ ಸರ್ಕಾರದಿಂದ 60% ಹಾಕಬೇಕಂತ ಆದೇಶ ಇದೆ. ಅದನ್ನು ದಯವಿಟ್ಟು ಹಾಕಿಸುವಂತ ಕೈ ಮುಗಿದು ಕನ್ನಡ ರಕ್ಷಣಾ ವೇದಿಕೆ ಮತ್ತು ಪ್ರವೀಣ್ ಶೆಟ್ಟಿ ಬಣ ಕೇಳ್ತಾ ಇದ್ದೀವಿ. ಯಾಕೆಂದ್ರೆ ನಮಗೆ ಗೌರವ ಇಲ್ಲ. ನೋಡಿ, ಅವರು ಲೋಕಾಯುಕ್ತ ನಂಬರ್ 8 ನಂಬರ್ ಹಾಕಿದ್ದೀವಿ. ನಾವು ಯಾವ ಲೋಕಾಯುಕ್ತರಿಗೆ ಯಾರಿಗೆ ದೂರು ಬರುತ್ತೆ ಆ ನಂಬರ್ ಹೋಗಲ್ಲ. आपका लोकायुक्त का नंबर है ना, इस ताल्लुक में आप पब्लिक के इंफॉर्मेशन के लिए वो 9 नंबर लिख के रखा है।
हाँ? अभी लोकायुक्त को फोन गया है शिवमोगा डिस्ट्रिक्ट में, अभी व्हाट्सएप मैसेज के पेपर में खुद आ जाएगा और ये कि इलीगल प्रॉपर्टी को ಮತ್ತೊಂದು ಪ್ರಕರಣ ಕಮಿಷನರ್ ಹಳೆ ಹಿಂದಿನ ಕಮಿಷನರ್ಗೆ ಬಂದಿದೆ ಗೊತ್ತಿಲ್ಲ. ನಾವು ಅಕ್ರಮ ಕಟ್ಟಡ ಮಾಡೋದ್ರ ಬಗ್ಗೆ ನಾವು ದೂರು ಮಾಡಿರಲಿಲ್ಲ. ಯಾಕಂದ್ರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ ಕೌನ್ಸಿಲರು ಕಾಂಗ್ರೆಸ್ ಮುಖಂಡರ ಬಗ್ಗೆ ಒಂದನ್ನ ದೂರನ್ನ ಕೊಟ್ಟಿದ್ದೀವಿ. 1.5 ತಿಂಗಳಾಯಿತು. ಅದು ಕೂಡ ಕೇಳಿದ್ರೆ ನಿಮ್ದು ನೋಟಿಸ್ ಹಾಕಿದ್ದನ್ನು ಕೊಡ್ತೀವಿ ಅಂತ ನಾವು ಮೊನ್ನೆ ಮಾತಾಡಕ್ಕೆ ಬಂದು ಭಾಳ ಬಿಸಿ ಇದ್ದೆ. ಹಾಗಾಗಿ ಹೆಂಗೆ ಅದಕ್ಕೆ ದೊಡ್ಡ ಶ್ರೀಮಂತರಿಗೆ ಈ ಕೈ ಬೆಟ್ಟು ತೋರಿಸಿ ಟೇಬಲ್ ಬಡಿಯೋರಿಗೆ ಅವಕಾಶ ಕೊಡ್ತೀರೋ ಹಂಗೆ ಪಾಪ ಬಡವರು ಕೂಡ ಏನಾದ್ರು ಒಂದು 2 ಅಡಿ ಜಾಗನೋ 4 ಅಡಿ ಜಾಗನೋ ಮನೆ ಕಟ್ಟಿದಾಗ ಅವರಿಗೂ ಕೂಡ ಸಹಕಾರ ಕೊಡಿ ಅಂತ ನಾನು ಕೇಳಲಿಕ್ಕೆ ಬಂದಿದ್ದೀನಿ. ನೋಡಿ, ಸಾಗರದಲ್ಲಿ ಒಬ್ಬ ಪುಣ್ಯಾತ್ಮ 20 ಅಡಿ ಜಾಗವನ್ನು ಹೊಡೆದು ಈ ಹಳ್ಳಿ ಒಪ್ಪಿಯವ್ರ ಮನೆ ಕಟ್ಟಿದಂಥವರಿಗೆ ಅಧಿಕಾರಿಗಳು ಕಮಿಷನರ್ ಅವರಿಗೆ ಕೈ ಬೆಟ್ಟು ತೋರಿಸಿ ಬೆಂಕಿ ಹಾಕೋವರಿಗೆ ಸಹಕಾರ ಮಾಡ್ತಾ ಇದ್ದೀವಿ. ಇದನ್ನು ಕರವೇ ಖಂಡಿಸುತ್ತೆ. ಇದನ್ನು ಕೂಡ ನಾವು ಇಲ್ಲಿಗೆ ಬಿಡಲ್ಲ. ಲೋಕಾಯುಕ್ತಕ್ಕೂ ಕೂಡ ದೂರನ ನೀಡ್ತಾ ಇದ್ದೀವಿ. AC DC ನಿಮ್ಮ ಹತ್ರ ಆಗಿಲ್ಲ, ನಾವು DC AC ಅವ್ರ ಕಚೇರಿ ಕೊಡಿ. ಯಾಕಂದರೆ ನೀವು ಹಿರಿಯರು, ಹಿಂದಿನ ನಗರಸಭೆಯ ಆಯುಕ್ತರು, ಹಂಗಾಗಿ ಬಂದಿದ್ದೀವಿ. ದಯವಿಟ್ಟು ಇದಕ್ಕೂ ಕೂಡ ನಿಮ್ಮ ಗಮನ ಕೊಡಿ.